ನಗರದ 16ನೇ ವಾರ್ಡ್ ಬಂಬೂ ಬಜಾರ್ನಲ್ಲಿರುವ ಶ್ರೀ ನಿಮಿಷಾಂಬಾದೇವಿ ದೇವಾಲಯದಲ್ಲಿ ಶ್ರೀ ನಿಮಿಷಾಂಬಾದೇವಿಯ 49ನೇ ಜಯಂತ್ಯೋತ್ಸವವನ್ನು ಭಕ್ತಿಭಾವದಿಂದ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜ, ಯುವಕ ಸಂಘ ಹಾಗೂ ಮಹಿಳಾ ಮಂಡಳಿ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ದೇವಸ್ಥಾನದಲ್ಲಿ ತುಳಿಜಾ ಭವಾನಿ ಮತ್ತು ಆಂಜನೇಯ ಸ್ವಾಮಿ ಮೂರ್ತಿಗಳಿಗೆ ಪಂಚಾಮೃತಾಭಿಷೇಕ, ಕುಂಕುಮಾರ್ಚನೆ ಹಾಗೂ ವಿಶೇಷ ಅಲಂಕಾರ ಬೆದರಿಸಲಾಯಿತು ಮತ್ತು ವಿವಿಧ ಪೂಜಾ ವಿಧಿಗಳು ನಿಯಮನಿಷ್ಠೆಯಿಂದ ಜರುಗಿದವು. ನಂತರ ಗಂಗೆ ಪೂಜೆ ನೆರವೇರಿಸಿ ಶ್ರೀ ಕೋಟಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪೂರ್ಣಕುಂಭ, ಬಾಜಾ ಭಜಂತ್ರಿ ಸಹಿತ ಶ್ರೀ ನಿಮಿಷಾಂಬಾದೇವಿಯ ಭಾವಚಿತ್ರದ ಭವ್ಯ ಮೆರವಣಿಗೆ ನಗರದಲ್ಲಿ ಸಾಗಿತು. ಮೆರವಣಿಗೆಯಲ್ಲಿ ಭಕ್ತರು ಭಕ್ತಿ ಉತ್ಸಾಹದಿಂದ ಭಾಗವಹಿಸಿ ಜಯಘೋಷಗಳೊಂದಿಗೆ ದೇವಿಯನ್ನು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ತುಳಿಜಾ ರಾಮ್ ಕಾಂಬ್ಲೇಕರ್ ಸೇರಿದಂತೆ ಸಮತೋಲನರು ಹಿರಿಯುಫ್ತರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. ಒಟ್ಟಾರೆ ಈ ಜಯಂತ್ಯೋತ್ಸವವು ಭಕ್ತಿ, ಸಂಪ್ರದಾಯ ಮತ್ತು ಸಾಮಾಜಿಕ ಏಕತೆಯ ಸಂಕೇತವಾಗಿ ಯಶಸ್ವಿಯಾಗಿ ನೆರವೇರಿತು.
ಶ್ರೀ ಸೋಮವಂಶ ಅರೆ ಕ್ಷತ್ರಿಯ ಸಮಾಜ ಹಾಗೂ ಯುವಕ ಸಂಘ ಮಹಿಳಾ ಸಂಘ ವತಿಯಿಂದ ಶ್ರೀ ನಿಮಿಷಾಂಬ ದೇವಿ ಜಯಂತ್ಯೋತ್ಸವ 49ನೇ ವರ್ಷ ಆಚರಣೆಯನ್ನು ಮಾಡುತ್ತಾ ಇದ್ದೀವಿ. ತುಂಬ ಗಂಗಾ ಪೂಜೆಯನ್ನು ಶ್ರೀ ಕೋಟೆ ಆಂಜನೇಯರಿಂದ ಶ್ರೀ ಗಾಂಧಿ ಚೌಕಿ, ಅಲ್ಲಿಂದ ಮಹಾವೀರ ಸರ್ಕಲ್, ಅಲ್ಲಿಂದ ಬಂಬೂ ಬಜಾರ್, ಬಾವಿಕಟ್ಟೆ ಆಸ್ಪತ್ರೆ ಹತ್ರ ನಿಮಿಷಾಂಬ ದೇವಸ್ಥಾನ ಭರಣ ಆಗಿದೆ. ಆ ನಂತರ ಕುಂಕುಮ ಅರ್ಚನೆ ಪೂಜೆಯನ್ನು ಆದ ನಂತರ ಅಲ್ಲಿಂದ ಪ್ರಸಾದ ಅಂತ ನಮ್ಮ ಮಂಗಳಾರತಿ ಪೂಜೆಯನ್ನು ಆಗುತ್ತದೆ. ಅದು ಆದ ನಂತರ ಸಾಯಂಕಾಲ ಪಲ್ಲಕ್ಕಿ ಸೇವೆಯನ್ನು ಇರುತ್ತದೆ. ಎಲ್ಲರೂ ಸಮಾಜ ವೇದಿಕೆಯಿಂದ ಆಚರಣೆಯನ್ನು ಮಾಡಕತ್ತಿದ್ದೆ. ಸಾವಿರಾರು ವರ್ಷಗಳ ಹಿಂದೆ ಅವರು ದೇಶ ಸಂಚಾರ ಮಾಡಿದುಂಟು. ಹಾಗಾಗಿ ಗಂಗಾವತಿ ಸೋಮವಂಶ ಆರ್ಯಕ್ಷತ್ರಿಯ ಸಮಾಜದ ವತಿಯಿಂದ ಇವತ್ತು ಸೋಮವಂಶ ಆರ್ಯಕ್ಷತ್ರಿಯ ಸಮಾಜದ ಎಲ್ಲ ಬಂಧುಗಳು ನಿಮಿಷಾಂಬ ದೇವಿಯ ಕುಲದೇವತೆಯಾದ ನಿಮಿಷಾಂಬ ದೇವಿಯ ಜಯಂತಿ ಕಾರ್ಯಕ್ರಮ ಇವತ್ತು ಕುಂಭ ಮೆರವಣಿಗೆ ಮೂಲಕ ಕೋಟೆ ಆಂಜನೇಯ ದೇವಸ್ಥಾನದಿಂದ ಬಂಬೂ ಬಜಾರ್ ಹತ್ರ ಇರುವಂಥ ನಮ್ಮ ಸಮಾಜದ ಗುಡಿಯಿಂದ ನಾವು ಕಳಸಾರೋಹಣ ಜೊತೆಗೆ ಕುಂಭ ಮೆರವಣಿಗೆ ಜೊತೆ ಹೋಗ್ತಾ ಇದ್ದೀವಿ. ದೇವರಲ್ಲಿ ನಮ್ಮ ಎಲ್ಲ ಸಮಾಜದ ಬಂಧುಗಳ ಪ್ರಾರ್ಥನೆ ಒಂದೇ, ನಾಡಿನ ಎಲ್ಲ ಜೀವರಾಶಿಗಳು ಮತ್ತು ಜನತೆ ಸುಖ ಶಾಂತಿ ಸಮೃದ್ಧಿಯಿಂದ ಇರಬೇಕು ಹಾಗೂ ಆರೋಗ್ಯವಾಗಿರಬೇಕು. ದೇವಿಯ ಆಶೀರ್ವಾದ ಎಲ್ಲ ಜನತೆ ಮೇಲೆ ಇರಬೇಕು ಅನ್ನೋದೇ ಮೂಲ. ಹಾಗಾಗಿ ಶಂಕರಾಚಾರ್ಯವರು ಏನು ಪೀಠವನ್ನು ಸಂಸ್ಥಾಪನೆ ಮಾಡಿದ್ದು, ನಮ್ಮ ಗಂಜಾಮ ಶ್ರೀ ನಿಮಿಷಾಂಬ ದೇವಿ ದೇವಸ್ಥಾನ ಆಯಿತು. ಅದೇ ರೀತಿ ನಮ್ಮ ಇನ್ನೂ ಒಟ್ಟಾರೆ ಕರ್ನಾಟಕದಲ್ಲಿ 4 ಕಡೆ ಅವರು ಶಂಕರಾಚಾರ್ಯ ಪೀಠವನ್ನು ಸ್ಥಾಪನೆ ಮಾಡಿದ್ದುಂಟು. ಹಾಗಾಗಿ ಮುಕ್ತರಾಜ ನಮ್ಮ ಕುಲದೇವತೆಯ ರಾಜರಾಗಿರ್ತಾರೆ. ಹಾಗಾಗಿ ನಾವೆಲ್ಲ ಸೋಮವಂಶ ಆರ್ಯಕ್ಷತ್ರಿಯ ಸಮಾಜದ ಎಲ್ಲ ಜನತೆ ಇವತ್ತು ಶ್ರೀ ನಿಮಿಷಾಂಬ ದೇವಿಯ ಜಯಂತಿ ದಿನೋತ್ಸವದ ಅಂಗವಾಗಿ ಗಂಗಾವತಿಯ ಎಲ್ಲ ಸಮಾಜದ ಜನತೆಗೆ ಶುಭನಮನಗಳನ್ನು ಹೇಳಕ್ಕೆ ಇಚ್ಛಿಸ್ತೀನಿ. ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋ ಒಂದು ಉದ್ದೇಶ ಏನಂದರೆ, ಇವತ್ತು ಶ್ರೀ ನಿಮಿಷಾಂಬ ದೇವಿಯ 49ನೆಯ ಜಯಂತಿ ಉತ್ಸವವನ್ನು ಪ್ರತಿ ವರ್ಷದಂತೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಇದನ್ನು ಪೂರ್ಣ ಕಾರ್ಯಕ್ರಮಗಳು ನಮ್ಮ ದೇವಸ್ಥಾನದ ವತಿಯಿಂದ ಆರಂಭ ಇರ್ತದೆ. ಬೆಳಗ್ಗೆಯಿಂದಲೇ ಕುಂಕುಮಾರ್ಚನೆ, ನಂತರ ಧಾರ್ಮಿಕ ಕಾರ್ಯಕ್ರಮಗಳು ಇರ್ತವೆ. ಇದರ ಉದ್ದೇಶ ಒಂದೇ, ನಮ್ಮ ಸನಾತನ ಧರ್ಮ ಉಳಿತಾ ಇರಬೇಕು, ಬೆಳೀತಾ ಇರಬೇಕು ಅನ್ನೋ ಒಂದು ಉದ್ದೇಶದಿಂದಲೇ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಿಂದ ನಾವು ಗಂಗಾವತಿ ಸಮಸ್ತ ನಾಗರಿಕರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಬಯಸ್ತೇವೆ. ಎಲ್ರಿಗೂ ಒಳಿತಾಗಲಿ. ಜೈ ಹಿಂದ್. ಶ್ರೀ ನಿಮಿಷಾಂಬ ದೇವಿ ಮಾತೆಯ ಕೃಪೆ ಎಲ್ಲರಿಗೂ ಇರಲಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಒಂದು ಮಹನೀಯರಿಂದ ನಮ್ಮ ಕುಲದೇವತೆ ನಿಮಿಷಾಂಬ ದೇವಿಯ 49ನೇ ವರ್ಷದ ಜಯಂತ್ಯೋತ್ಸವವನ್ನು ಕುಂಭಮೇಳ ಸಮೇತವಾಗಿ ಎಲ್ಲ ಸಮಸ್ತ ಬಾಂಧವರೆಲ್ಲರೂ ಕೂಡಿ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ಕೊಡ್ತಾ ಇದ್ದಾರೆ. ಇದಕ್ಕೆ ಸೋಮವಂಶದ ಆರ್ಯಕ್ಷತ್ರಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಭಾಧ್ಯಕ್ಷರು, ಯುವಕ ಸಂಘದ ಅಧ್ಯಕ್ಷರು, ಮಹಿಳಾ ಮಂಡಳಿಯ ಸದಸ್ಯರೆಲ್ಲರೂ ಇದಕ್ಕೆ ಹಾರೈಸಿ ಇದೇ ರೀತಿಯಾಗಿ ವರ್ಷ ಮಾಡ್ತಾ ಈ ಮುಂದಿನ ವರ್ಷದಲ್ಲಿ 50ನೇ ವರ್ಷದ ಒಂದು ಅತಿ ಹೆಚ್ಚಿನ ಸಮಾರಂಭವನ್ನು ನಾವು ನೆರವೇರಿಸಿಕೊಡ್ತಾ ಇದ್ದೀವಿ. ಇದಕ್ಕೆ ಸರ್ವ ಬಂಧುಗಳು ಸಹಕರಿಸಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಡಬೇಕಾಗಿ ತಮ್ಮಲ್ಲಿ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಅತಿ ಹೆಚ್ಚಿನ ಮನಸ್ಸಿನಿಂದ, ಉದಾರ ಮನಸ್ಸಿನಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀರಂತೇಳಿ ನಾವು ನಮ್ಮ ಮನಸಾರ ಒಪ್ಪಿದ್ದೇವೆ. ಇದಕ್ಕೆ ನೀವೆಲ್ಲರೂ ಸಮ್ಮತಿ ಕೊಟ್ಟು ಮುಂದಿನ ವರ್ಷಕ್ಕೂ ಇದೇ ರೀತಿಯಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಸುರಕ್ಷಿತವಾಗಿ ನಡೆಸಿಕೊಡಬೇಕಾಗಿ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದಾವೆ. ಶ್ರೀ ನಿಮಿಷಾಂಬ ಮಾತಾಗಿ ಜಯ ಜಯ. ಸಮಾಜದ 49ನೇ ಜಯಂತಿ ನಿಮಿಷಾಂಬ ಜಯಂತಿ ಉತ್ಸವ ಕಾರ್ಯಕ್ರಮ ಇವತ್ತಿನ ದಿನ ಹಮ್ಮಿಕೊಳ್ಳಲಾಗಿದೆ. ಕೋಟೆ ಆಂಜನೇಯ ದೇವಸ್ಥಾನದಿಂದ ನಿಮಿಷಾಂಬ ದೇವಸ್ಥಾನದವರೆಗೆ ಕುಂಭ ಮೆರವಣಿಗೆ ಹಾಗೂ ಡೊಳ್ಳು ಸಮಾಧಿಯಿಂದ ಬಂದು ಮುಟ್ಟಿರುತ್ತೇವೆ. ಮುಂದೆ ಕುಂಕುಮಾರ್ಚನೆ, ಆನಂತರ ಅಲ್ಪ ಉಪಹಾರ ಇದೆ. ಮಧ್ಯಾಹ್ನ 1 ಗಂಟೆಗೆ ಊಟದ ವ್ಯವಸ್ಥೆ ಇರ್ತದೆ. ಆಮೇಲೆ ಈ ನಿಮಿಷಾಂಬ ಮಾತ ಎಲ್ಲರಿಗೂ ಸುಖ ಶಾಂತಿ ಕೊಡಲಿ ಅಂತ ನಾವು ಬೇಡಿಕೊಳ್ಳುತ್ತೇವೆ. ಎಲ್ಲರೂ ಆರಾಮ ಇರ್ಬೇಕಂತ ವಿನಂತಿಸಿಕೊಳ್ತೇವೆ.
ಶ್ರೀ ನಿಮಿಷಾಂಬಾ ದೇವಿ ಜಯಂತಿ ಉತ್ಸವದ ಆಚರಣೆಯನ್ನು ನಾವು ಇಂದು 49ನೇ ವರ್ಷದ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಇಂದು ಎಲ್ಲರೂ ಸಹ ಕುಟುಂಬ ಪರಿವಾರ ಸಮೇತ ನಮ್ಮ ಸಮಾಜದ ಬಾಂಧವರು, ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಮತ್ತು ಸಮಾಜದ ಗುರು ಹಿರಿಯರು ಎಲ್ಲರೂ ಬಂದು ಈ ಕಾರ್ಯವನ್ನು ಸುರಕ್ಷಿತವಾಗಿ ನಡೆಸಲು ಎಲ್ಲರೂ ಬಂದಿದ್ದಾರೆ. ಮತ್ತು ನಮ್ಮ ವರ್ಷನೂ ಇದೇ ತರ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶ್ರೀ ನಿಮಿಷಾಂಬಾ ದೇವಿಯು ಶಾಂತಿ ಮತ್ತು ಕರುಣೆ, ಸುಖ, ಸಂತೋಷ, ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ನನ್ನ ಆರಾಧನೆ. ಮತ್ತು ಎಲ್ಲರಿಗೂ ಇಡೀ ನಮ್ಮ ಸಮಾಜ ಬಾಂಧವರಿಗೂ ಹಾಗೂ ಇಡೀ ಕರ್ನಾಟಕ ಜನತೆಗೂ ನನ್ನ ಶುಭಾಶಯಗಳು, ನಿಮಿಷಾಂಬಾ ದೇವಿ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ಸಮಾಜದ 49ನೇ ವರ್ಷದ ಜಯಂತ್ಯೋತ್ಸವವು ಬಹಳ ಅದ್ದೂರಿಯಾಗಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದು, ಎಲ್ಲ ನಮ್ಮ ಸೋಮವಂಶ ಆರ್ಯಕ್ಷತ್ರಿಯ ಸಮಾಜದವರು ತನುಮನ ಧನದಿಂದ ದೇವಿಯ ಕೃಪೆಯ ಪಾತ್ರರಾಗಿದ್ದಾರೆ. ಅದೇ ರೀತಿಯಾಗಿ ಮೀಡಿಯಾದವರು ಮತ್ತು ಪತ್ರಕರ್ತ ಬಂಧು ಮಿತ್ರರಿಗೂ ಕೂಡ ನಮ್ಮ ಸಮಾಜದ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಆ ತಾಯಿ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತು ಮುಗಿಸುತ್ತೇನೆ.